ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಿಗ್ಗೆ ಇದ್ದು ಬ್ರೇಕ್ಫಾಸ್ಟ್ ಇವತ್ತು ಏನು ಕೂಡ ನಾನು ಮಾಡಿಲ್ಲ. ಅವರಿಗೋಸ್ಕರ ನಾನು ವಟಾಣ ಮಾಡಿದ್ದೆ, ಬೇಯಿಸಿದ್ದೆ, ಅದನ್ನು ತಿಂದರು, ನಾನು ತಿಂದಿಲ್ಲ. ಸೊ ಬೆಳಿಗ್ಗೆ ಮ್ಯಾಂಗೋ ತಿಂತಾ ಇದ್ದೀನಿ. ತುಂಬಾ ದೊಡ್ಡದಾಗಿದೆ. ಒಂದು ಮ್ಯಾಂಗೋ ಒಂದು ಅರ್ಧ ಕೆಜಿ ಆದರೂ ಉಂಟು. ರಾಜ್ಪುರಿ ಅಂತ ಮ್ಯಾಂಗೋ ಹೆಸರಲ್ಲ, ರಾಜ್ಪೂತ್ ಅಲ್ಲ, ಬಾದಾಮಿ ಅಲ್ಲ, ಹಾಂ ಬಾದಾಮಿ ಅಲ್ಲ, ರಾಜ್ಪುರಿ ಏನೋ ಇತ್ತು. ಹಾಗೆ ಒಂದು ವಾರ ಆಗಿತ್ತು ಅಕ್ಕಿಯಲ್ಲಿ ಹಾಕಿ ಹಣ್ಣು ಮಾಡಲಿಕ್ಕೆ. ಅಟ್ಲೀಸ್ಟ್ ಒಂದು ವಾರನಾದರೂ ಆಗಿದೆ. ಹಾಗೆ ತುಂಬ ಅಂದರೆ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಸ್ವೀಟ್ ಆಗಿದೆ. ಇಬ್ಬರು ಕೂಡ ತಿಂತಾ ಇದ್ದೀವಿ. ಅವರು ಕೂಡ ನನ್ನ ಜೊತೆ ಶೇರ್ ಮಾಡ್ತಾರಂತೆ. ಬ್ರೇಕ್ಫಾಸ್ಟ್ ಮಾಡಿ ಫುಲ್ ಆಗಿದ್ದಾರೆ ಅವರು. ಆದರೂ ಕೂಡ ಇವ್ರು ನೋಡಿ ಮತ್ತೊಂದು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ. ನನ್ನ ಫ್ರೆಂಡ್ ತಂದಿದ್ದು ಮಾವಿನ ಹಣ್ಣು ಇದು. ಹೌದು, ನಾವು ಹಣ್ಣಾಗ್ಲಿಲ್ಲ ಅಂತ ತಿಳ್ಕೊಂಡಿದ್ವಿ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ. ಅವ್ರು ಹೇಳಿದ್ರು ಸ್ವಲ್ಪ ಸಾಫ್ಟ್ ಆದ್ರೂ ಕೂಡ ನೀವು ಕಟ್ ಮಾಡ್ಬೋದು, ಅದು ಒಳಗಡೆಯಿಂದ ಹಣ್ಣಾಗಿರುತ್ತೆ, ಹೊರಗಡೆಯಿಂದ ಹಾಗೆ ಗ್ರೀನ್ ಆಗಿ ಕಾಣುತ್ತೆ ಅಂತ ಹೇಳಿದ್ರು. ಸೊ ನಾವು ಇವಾಗ್ಲೇ ಫೋನ್ ಮಾಡಿ ಕೇಳಿದ್ವಿ, ಇವಾಗ್ಲೇ ಕಟ್ ಮಾಡ್ತೀವಿ. ಈಗ ಸೂಪರ್ ಆಗಿದೆ, ತುಂಬಾ ಸೂಪರ್ ಆಗಿದೆ ಅಲ್ಲ. ನಾನು ಟೇಸ್ಟ್ ಮಾಡಿಲ್ಲ, ಸ್ವಲ್ಪ ಟೇಸ್ಟ್ ಮಾಡೋದು. ಹಾಗೆ ನಾನು ಇವಾಗ ಊಟ ಮಾಡ್ತೀನಿ. ಅವ್ರು ಊಟ ಮಾಡಲ್ವಂತೆ, ನಾನು ಮಾತ್ರ ಊಟ ಮಾಡ್ತಾ ಇದ್ದೀನಿ. ಫಿಶ್ ಫ್ರೈ ಪಾಂಪ್ಲೇಟ್ ಇದು. ಹಾಗೆ ಕಂಪ್ಲೀಟ್ ಆಗಿ ಕಿಂಗ್ ಫಿಶ್ ಅದು ಇಲ್ಲ ಪಾಂಪ್ಲೇಟ್. ಹಾಗೆ ಒಂದು ಮೊಟ್ಟೆ, ಡೈಲಿ ಒಂದೊಂದು ಮೊಟ್ಟೆ ತಿಂತೀನಿ. ಊಟದ ಜೊತೆ ಯಾವತ್ತೂ ಕೂಡ ತಿನ್ನಲ್ಲ, ಬಟ್ ಇವತ್ತಿನ ದಿನ ತಿಂತಾ ಇದ್ದೀನಿ. ಹಾಗೆ ಈ ಥರ ಒಂಥರ ನೀರಿನ ಥರ ಪೊಟೆಟೊ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಒಂದು ಗ್ರೇವಿಯನ್ನು ಮಾಡಿದ್ದೀನಿ. ಸಿಂಪಲ್, ಮತ್ತೇನು ಮಾಡೋದು, ನೋ ಆಪ್ಷನ್. ಹಾಗೆ ಸೌತೆಕಾಯಿ ಖಾಲಿ ಆಯ್ತು ಬಂತು, ನಾನು ಅರ್ಧ ಖಾಲಿ ಮಾಡಿದ್ದೀನಿ. ಹೌದು, ಮಧ್ಯಾಹ್ನ ನಾನು ಕಟ್ ಮಾಡಿರ್ತೀನಿ, ತಿರುಗ್ತಾ ತಿಂತಾ ಇರಲಿ ಅಂತ. ಹಾಗೆ ಯಾಕಂದ್ರೆ ಊಟದ ಟೈಮಲ್ಲಿ ಎಲ್ಲ ತಿನ್ಲಿಕ್ಕೆ ತುಂಬ ಹೆವಿ ಆಗುತ್ತೆ. ಇದು ನನ್ನ ಊಟ. ಹೇಗಾಗಿದೆ? ಚೆನ್ನಾಗಿದೆಯಾ? ಓಕೆ, ನಾನು ಆಮೇಲೆ ಊಟ ಮಾಡ್ತೀನಿ. ದಿನಾಲು ಬೇಳೆ ಸಾರು ಅದು ಇದು ಮಾಡೋದು ತಿನ್ನೋದು ಇವೆಲ್ಲ ಈ ಥರ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಊಟ ಆದ ನಂತರ ಹೊರಗಡೆ ಹೋಗುವಾಗ ಸಿಗ್ತೀನಿ. ಜಸ್ಟ್ ಇವಾಗ ಹೊರಡ್ತೀವಿ, ಇನ್ನೂ ತನಕ ಹೊರಡಿಲ್ಲ, ಕೂತ್ಕೊಂಡಿದ್ದೀವಿ. ಏನು ಬಿಸಿಲು, ಓ ಮೈ ಗಾಡ್, ತುಂಬ ಅಂದರೆ ತುಂಬಾ ಬಿಸಿಲು. ಊರಿನ ಬಿಸಿಲು ಎಷ್ಟೋ ಬೇಕು, ಈ ಬಿಸಿಲು ಬೇಡ ಅಂತ ಅನಿಸುತ್ತೆ, ಅಷ್ಟು ಬಿಸಿಲು. ಹೊರಗಡೆ ಬಿಸಿಲಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಇರ್ತಾರಲ್ಲ, ಹೇಗೆ ಮಾಡ್ತಾರೆ ದೇವರಿಗೆ ಗೊತ್ತು. ನಿಜವಾಗ್ಲೂ ಬಿಲ್ಡರ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಅವರಿಗೆಲ್ಲ. ಎಷ್ಟು ಬಿಸಿಲು ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ. ಓ ಮೈ ಗಾಡ್. ಹಾಗೆ ಇವಾಗ ಮೊದಲು ನೆಕ್ಸ್ಟ್ ಹೋಗ್ತೀವಿ. ನೆಕ್ಸ್ಟ್ ಅಲ್ಲ ಮಾರ್ಕೆಟಿಂಗ್ ಮಾಡೋದು ಟೈಮ್ ಇದ್ರೆ ಮಾತ್ರ ನಮಗೆ, ಟೈಮ್ ಕವರ್ ಆದರೆ ಮಾತ್ರ. ಯಾಕೆಂದರೆ 1 ಗಂಟೆ ಆದರೂ ಬೇಕು ನಮಗೆ ರೀಚ್ ಆಗಲಿಕ್ಕೆ. ಎಷ್ಟು ಬೇಕು ಎಷ್ಟು ಹೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಹೋಗ್ಲಿಕ್ಕಿದೆ. ಆ ನಂತರ ನಾವು ಚರ್ಚಿಗೆ ಹೋಗ್ತೀವಿ. ಇವತ್ತು ಮಂಡೇ ಪೂಜೆಗೆ ಹೋಗ್ತಾ ಇದ್ದೀವಿ ಅಲ್ಲ, ಬೇಗನೆ ಪೂಜೆ ಆಗುತ್ತೆ, ಹಾಫ್ ಆನ್ ಅವರ್ ಒಳಗಡೆ ಆಗುತ್ತೆ. ಹಾಗೆ ನಂತರ ಮದಿನ ಹೋಗ್ಲಿಕ್ಕಿದೆ. ನಮ್ಮ ಮಿಕ್ಸರ್ ಜಾರ್ ಏನಿದೆ ಡಮಾರ್ ಆಗಿದೆ, ತೊಗೊಂಡು 1-2 ತಿಂಗಳೂ ಆಗಿಲ್ಲ. ವ್ಯಾರಂಟಿ ಕಾರ್ಡ್ ಇತ್ತು, ಒಳ್ಳೆಯದಾಯಿತು. ಇವಾಗ ಕೊಡ್ತಾ ಇದ್ದೀವಿ, ರಿಪೇರ್ ಮಾಡಿಕೊಡ್ತಾರೆ, ಹೊಸದು ಕೊಡ್ತಾರೆ, ಏನಂತ ಗೊತ್ತಿಲ್ಲ. ಬಟ್ ಇವತ್ತು ಹೋಗಿ ಕೊಡ್ತೀವಿ. ಬಟ್ 10 ದಿನದ ನಂತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಬೇಕು, ಮತ್ತೊಂದು ಜಾರ್ ಎಕ್ಸ್ಟ್ರಾ ತೊಗೊಳ್ಳೋದು ಏನಂತ. ಹಾಗಾಗಿ ನಾವು ಮಿಕ್ಸರ್ ಕೂಡ ತೊಗೊಂಡಿದ್ದೀವಿ. ಜಾರ್ ಅದಕ್ಕೆ ಫಿಟ್ ಆಗಬೇಕಲ್ವ, ನೋಡೋಣ ಮಿಕ್ಸರ್ ಕೂಡ ಜಾರ್ ಸಿಗತ್ತೋ ಇಲ್ವೋ ಅಂತ. ಹಾಗೆ ಇವಾಗ ಹೊರಡುವ. ಫಟಾಫಟ್ ಏನು ಬೇಕು ಅವೆಲ್ಲ ತೊಗೊಂಡ್ವಿ. ಹಾಗೆ ಅಷ್ಟೇನು ಐಟಮ್ ಈ ವಾರ ತೊಗೊಂಡಿಲ್ಲ ಅಂತ ಅನ್ನಿಸ್ತು. ಯಾಕಂತ ಹೇಳಿದರೆ ನಮ್ಮ ಮನೇಲಿ ಫುಲ್ ಸ್ಟಾಕ್ ಇದೆ, ಯಾವುದಿಲ್ಲ ಅದನ್ನು ಮಾತ್ರ ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟರೊಳಗೆ ಸಾಂಗ್ಸ್ ಎಲ್ಲ ಇತ್ತು, ಹಿಂದಿ ಒಳ್ಳೆ ಸಾಂಗು. ಸೊ ಅದಕ್ಕೋಸ್ಕರ ಫುಲ್ ಮ್ಯೂಟ್ ಮಾಡಿದ್ದೀನಿ. ಇವಾಗ ಬಿಲ್ಲಿಂಗ್ ಟೈಮು ಏನೆಲ್ಲ ತೊಗೊಂಡಿದ್ದೀವಿ ಅವೆಲ್ಲ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಇಡ್ತಾ ಇದ್ದೀವಿ. ನಂತರ ಬಿಲ್ಲಿಂಗ್ ಮಾಡೋದು, ನಂತರ ಸೀದಾ ಹೊರಡೋದು ಇಲ್ಲಿಂದ. ಬರ್ಗರ್ ಮಾಡಬೇಕು ಅಂತ ಲೆಟಸ್ ಹಾಗೂ ಬರ್ಗರ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಬಾಕಿ ಐಟಮ್ಸ್ ಎಲ್ಲ ಮನೆಯಲ್ಲಿ ಇದೆ. ಮಾರ್ಕೆಟಿಂಗ್ ಮಾಡಿ ಕಂಪ್ಲೀಟ್ ಆಯಿತು. ಫಸ್ಟ್ ಟೈಮ್ ನಮಗೆ ಇಷ್ಟು ಕಡಿಮೆ ರೇಟಲ್ಲಿ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನಾವು ಚಿಕನ್ ಹಾಗೂ ಮೀನು ಏನೂ ಕೂಡ ತೊಗೊಂಡಿಲ್ಲ, ಖಾಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಮಾತ್ರ ತೊಗೊಂಡಿದ್ದು ಅಷ್ಟೇ. ಹಾಗೆ ಮನೆಗೆ ಹೋಗಿ ಬರ್ಗರ್ ಮಾಡಬೇಕು, ಸೊ ಅದಕ್ಕೋಸ್ಕರ ಬರ್ಗರ್ ಮಾಡಲಿಕ್ಕೆ ಲೆಟಿಸ್ ಹಾಗೆ ಬರ್ಗರ್ ತೊಗೊಂಡಿದ್ವಿ. ಬಾಕಿ ಐಟಮ್ಸ್ ಎಲ್ಲ ನಮ್ಮ ಹತ್ರ ಇದೆ. ಹಾಗೆ ಮತ್ತೇನು ತುಂಬ ಕಡಿಮೆ ರೇಟಲ್ಲಿ ಸಿಕ್ಕಿದೆ. ಮೀನು ತೊಗೊಂಡಿಲ್ಲ, ತುಂಬ ಸ್ಟಾಕ್ ಇದೆ ಅಂತ. ಬಟ್ ಹೋಗುವಾಗ ನಾವು ಮದಿನಾ ಹೋಗ್ತೀವಲ್ವ, ಅಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದರೆ ನಾವು ತೊಗೊಳ್ತೀವಿ.
ಹಾಗೆ ಇಲ್ಲಿ ಕೂಡ ಸ್ವಲ್ಪ ಕಡಿಮೆಯಲ್ಲೇ ಇತ್ತು ಇವತ್ತಿನ ದಿನ, ಬಟ್ ನಾವು ತೊಗೊಂಡಿಲ್ಲ ಬಿಕಾಸ್ ತುಂಬ ಶೆಕೆ ಅಲ್ವಾ, ಮನೆಗೆ ಹೋಗಲಿಕ್ಕೆ ತುಂಬ ಟೈಮ್ ಆಗುತ್ತೆ, ಅಷ್ಟರೊಳಗೆ ಮೀನು ಖಲಾಸ್ ಆಗುತ್ತೆ ಅಂತ. ಹಾಗಾಗಿ ಮದಿನಾ ಹೋದಾಗ ಅಲ್ಲಿ ಕೂಡ ಸ್ವಲ್ಪ ಕಡಿಮೆಯಲ್ಲಿ ಇದ್ದಿದ್ರೆ ತೊಗೊಳ್ತೀವಿ. ನೋಡೋಣ, ನಮ್ಗೆ ಮನಸ್ಸಿದ್ರೆ ಮಾತ್ರ ತೊಗೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಅಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಈ ವಾರ ಆಗುವಷ್ಟು ಚಿಕನ್ ಇದೆ, ಹಾಗೆ ಮೀನಿದೆ. ಮುಂದ್ಗಡೆ ಇಡ್ತೀರಾ? ಓಕೆ. ಆಜಾ ಮೇರಿ ಗಾಡಿ ಗಾಡಿ ಒಳಗೆ ಕೂತ್ಕೊಂಡಿದ್ದೀವಿ ಮತ್ತು ಕೂಡ ಟೈಮ್ ಇದೆ ನಮಗೆ, ಒಂದು ಹಾಫ್ ಆನ್ ಅವರ್ ಇದೆ. ಆದರೂ ಕೂಡ ಎಲ್ಲೂ ಹೋಗ್ತಾ ಇಲ್ಲ. ಹಾಫ್ ಆನ್ ಅವರಲ್ಲಿ ಏನೂ ಕೂಡ ಆಗ್ಲಿಕ್ಕಿಲ್ಲ ಅಲ್ಲ. ಸೊ ಸೀದಾ ಹೋಗ್ತೀವಿ ಚರ್ಚಿಗೆ. ಸ್ವಲ್ಪ ಬೇಗನೆ ಹೋಗಿ ಕೂತ್ಕೊಳ್ತೀವಿ, ಬೇಗ ಪೂಜೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಕೂತ್ಕೊಂಡು ಇರೋದು ಅಲ್ಲ. ಇವತ್ತು ಮಂಡೇ ಈ ವ್ಲಾಗ್ ಯಾವಾಗ ಹೋಗುತ್ತೆ ಅಂತ ನೋಡೋಣ. ಮಿಕ್ಸರ್ ಜಾರ್ ಒಂದು ಸರಿಯಾಗಿದ್ರೆ ಸಾಕು. ಆವಾಗಲೇ ಮಾಡಿಕೊಟ್ಟಿದ್ರೆ ತುಂಬ ಚೆನ್ನಾಗಾಗಿತ್ತು. ಇತ್ತೀಚೆಗೆ ನಾನು ಪಾಲಕ್ ಜ್ಯೂಸನ್ನು ಕುಡಿತಾ ಇದ್ದೀನಿ. ಏಕ್ದಮ್ ಬೆಕಾರ್ ಟೇಸ್ಟ್, ಬಟ್ ನೋ ಆಪ್ಷನ್ ಕುಡಿತಾ ಇದ್ದೀನಿ, ಹೆಲ್ತಿಗೆ ಒಳ್ಳೇದು ಅಂತ. ಇವಾಗ ಅದು ಕೂಡ ಸ್ಟಾಪ್ ಆಗುತ್ತೆ. ಮತ್ತೊಂದು ಜಾರ್ ಒಳ್ಳೇದಿತ್ತು. ಎಲ್ಲಿ? ಆ ಜಾರಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಚಿಕ್ಕ ಜಾರಲ್ಲಿ. ಮತ್ತೊಂದು ಜಾರ್ ಇದೆ ತುಂಬ ಚಿಕ್ಕದ್ದು, ಅದರಲ್ಲಿ ಆಗ್ಲಿಕ್ಕಿಲ್ಲ. ಹಾಗೆ ನೆಲ್ ಪಾಲಿಶ್ ನೋಡಿ, ಒಂಥರ ಇವಾಗ ರೆಡ್ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಇದು ಪಿಂಕ್. ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಈ ಕಲ್ಲರು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಲೂಲುದಲ್ಲಿ ತೊಗೊಂಡಿದ್ದು ನಾನು. ನೋಡಬೇಕು, ಇವಾಗ 3-4 ದಿನ ಆಯಿತು, ಅಷ್ಟೇನು ಹೋಗಿಲ್ಲ. ತೊಗೊಳ್ಳೋದು ಬೇಡವೋ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀನಿ. ಒಂದೊಂದ್ಸಲ ನಾನು ಒಂದೊಂದು ನೆಲ್ ಪಾಲಿಶ್ ಕಡಿಮೆಯಲ್ಲೇ ಸಿಗುತ್ತೆ ನನಗೆ 4.5 ದಿರಾಮಲ್ಲಿ. ಲಾಸ್ಟ್ ಟೈಮ್ ನಾನು 7 ಲ್ಯಾಂಡಲ್ಲಿ ತೊಗೊಂಡದ್ದು, ಅದು 1 ವಾರ ತನಕ ಬರ್ತಿತ್ತು. ಬಟ್ ಇದು ಒಂದು 3-4 ಡೇಸಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಹೋಗಲಿಕ್ಕೆ ಆಗಿದೆ, ಕಾಣಿಸ್ತಾ ಇಲ್ಲ. ಸೊ ತೊಗೊಳ್ಳೋದು ಬೇಡವಾ ಅಂತ, ಯಾಕಂತ ಹೇಳಿದ್ರೆ 10 ದಿರಾಮಲ್ಲ. 4.5 ಎಲ್ಲೋಯ್ತು, ಹಾಗೆ 10 ಎಲ್ಲೋಯ್ತು. ಪೂಜೆ ಕಂಪ್ಲೀಟ್ ಆಯಿತು. ಬೇಸ್ಮೆಂಟಿಂದ ಹೊರಗಡೆ ತೊಗೊಳ್ತಾ ಇದ್ದೀವಿ. ಫುಲ್ ಕತ್ಲೆ ಆಗಿದೆ. ಟೈಮ್ ಎಷ್ಟಾಯಿತು? 7:42. ಹಾಗಾದರೆ ಒಂದು 40 ಮಿನಿಟ್ಸದ್ದು ಪೂಜೆ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಪೂಜೆ ತುಂಬ ಚೆನ್ನಾಗಾಯಿತು. ಇಲ್ಲಿ ಎಷ್ಟು 3 ಜನ ಫಾದರ್ಸ್ ಇದ್ದಾರಲ್ಲ, ಅದಕ್ಕಿಂತ ಜಾಸ್ತಿ 5. ನಾನು ಯಾವತ್ತೂ 3 ನೋಡೋದು. ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇಷ್ಟು ದೊಡ್ಡ ಚರ್ಚ್ ಅವರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅಬುದಾಬಿಯಲ್ಲಿ 2 ಚರ್ಚ್ ಇರೋದ್ರಿಂದ ಜನರು ಎಷ್ಟು ಪಬ್ಲಿಕ್ ಅಲ್ಲ, ಬಾಬ್ರೆ, ಇಷ್ಟು ಪಬ್ಲಿಕ್ ಅಂತೂ ನಾನು ಯಾವತ್ತೂ ಕೂಡ ಚರ್ಚಲ್ಲಿ ನೋಡೇ ಇಲ್ಲ. ನಮ್ಮೂರಲ್ಲೆಲ್ಲ ಏನಂತ ಹೇಳಿದರೆ ಊರಲ್ಲಿ ಒಂದೊಂದು ಚರ್ಚ್ ಇರುತ್ತೆ, ಒಂದೊಂದು ಊರಲ್ಲಿ ಒಂದೊಂದು ಚರ್ಚ್ ಅಂತ ಹೇಳ್ಬೋದು. ಹಾಗೆ ಒಂದೊಂದು ಊರಲ್ಲಿ 250, 300, ಜಾಸ್ತಿ ಅಂದರೆ ಒಂದು 500 ಅಷ್ಟೇ ಕುಟುಂಬವನ್ನು ಇರೋದು. ಸೊ ಅಷ್ಟು ಜನ ಅಂತ ಅನಿಸಲ್ಲ. ಬಟ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಪೂಜೆ ಇದ್ದರೂ ಕೂಡ ಎಷ್ಟು ಜನರು ಬರ್ತಾ ಇರ್ತಾರೆ, 1,500 ಆ ಥರನೂ ಆಗುತ್ತೆ ಕೌಂಟಿಂಗ್ ಮಾಡ್ಲಿಕ್ಕೆ ಹೋಗಿದ್ರೆ. ಹಾಗೆ ದಿನಾಲೂ ಒಂದೇ ಪೂಜೆ ಇರುತ್ತಲ್ಲ? ಇಲ್ಲ, ಬೆಳಗ್ಗೆ ಒಂದಿರುತ್ತೆ, ಸಂಜೆ ಒಂದಿರುತ್ತೆ. ಹಾಂ, ಹೌದಾ? ಹಾಂ. ಹಾಗೆ ಶನಿವಾರ ಹಾಗೂ ರವಿವಾರ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ರವಿವಾರ ಎಲ್ಲ ತುಂಬ ಜಾಸ್ತಿ, ಹೌದು, ತುಂಬ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಅಷ್ಟೇ ಜನರು ಬರ್ತಾ ಇರ್ತಾರೆ. ಬಾಬ್ರೆ, ಜನರಿಗೆ ನೋಡಿದರೆ ಕ್ರೇಜ್ ಆಗುತ್ತೆ. ಇಷ್ಟು ಜನರಿಗೆ ಭಕ್ತಿ ಉಂಟಾ? ನಾನು ತಿಳ್ಕೊಳ್ತಾ ಇದ್ದೆ ಮೊದಲೆಲ್ಲ ಹೊರದೇಶದಲ್ಲಿ ಇದ್ದವರೆಲ್ಲ ಜಾಸ್ತಿ ಪೂಜೆಗೆಲ್ಲ ಹೋಗಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ಡೈಲಿ ಪೂಜೆಗೆ ಎಷ್ಟು ಜನ ಅಲ್ಲ, ಎಷ್ಟು ಜನ ಡೈಲಿ ಪೂಜೆಗೆ ಬೆಳಿಗ್ಗೆ ಕೂಡ ಬರ್ತಾರೆ. ಹೌದು, 6:45ಕ್ಕೆ ಪೂಜೆ ಇರುತ್ತೆ. ಅದೇ 6:45 ಅಲ್ಲ, 6:15ಕ್ಕೆ. ನೀವು ಮೊದಲು ಹೋಗ್ತಿದ್ರಲ್ಲ. ಮಿಕ್ಸರ್ ರಿಪೇರ್ ಶಾಪಿಗೆ ಕೊಡುವ ಮದಿನಾದಲ್ಲಿ ಬೇಡ ಕೊಡೋದು 10 ದಿನ ಬೇಕಾಗತ್ತಲ್ವ. ಹಾಗೆ ಮತ್ತೆ ನಾವು ಮತ್ತೊಂದು ಜಾರ್ ಕೂಡ ತೊಗೊಳ್ಬೇಕಾಗತ್ತೆ. ಸೊ ಇದೇ ಜಾರನ್ನು ನಾವು ಸರಿ ಮಾಡಿಕೊಳ್ಳುವ ಅಂತ ಈ ಥರ ಶಾಪಿಗೆ ಬಂದಿದ್ದೀವಿ. ಸರಿ ಮಾಡಿ ಕೊಡ್ತಾ ಇದ್ದಾರೆ, ನೋಡಬೇಕು. ಸರಿ ಆಯಿತು. ಅದು ಹಿಂದ್ಗಡೆ ಏನೋ ಒಂದು ಕವರ್ ಸುಟ್ಟು ಹೋಗಿತ್ತು. ಸೊ ಮದೀನಾದಲ್ಲಿ ಕೊಟ್ಟಿದ್ರೆ ಒಂದು 10 ದಿನ ಬೇಕಾಗತ್ತಂತೆ. 10 ದಿನಕ್ಕೋಸ್ಕರ ನಾವು ಜಾರನ್ನು ತೊಗೊಳ್ಳೇಬೇಕಾಗತ್ತೆ. ಅದೇ ನಮಗೆ ಕಾಸ್ಟ್ಲಿ ಆಗುತ್ತೆ. ಅದು ಫ್ರೀಯಾಗಿ ಮಾಡಿ ಕೊಡ್ತಾರೆ, ಬಟ್ ನಾವು 10 ದಿನಕ್ಕೋಸ್ಕರ ಹೊಸ ಜಾರನ್ನು ತೊಗೊಳ್ಬೇಕಾಗತ್ತಲ್ವ, ಹಾಗಾಗಿ ಕೊಟ್ಟದಾಗಿತ್ತು. ಎಷ್ಟು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ತನಕ ಅಲ್ಲೇ ಇದ್ದಾರೆ ಅವರು, ನೋಡ್ತಾ ಇರ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಸ್ಮಾರ್ಟ್ ಆಗ್ಲಿಕ್ಕೆ ಹೋಗಿದ್ವಿ. ಅದು ನೋಡಿದ್ರೆ ತುಂಬಾ ಜಾಸ್ತಿನೇ ತಗೊಂಡಿದ್ದಾರೆ ಅವರು. ಅದ್ರಲ್ಲಿ ಆ ಹಣ ಪ್ರೈಸ್ ಕೇಳಲೇ ಇಲ್ಲ, ಸೀದಾ ನೀವು ಮೊದ್ಲು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಬಂದಿದ್ರಲ್ಲ, ನಾನ್ ತಿಳ್ಕೊಂಡೆ ನೀವು ಎಷ್ಟಂತ ಕೇಳ್ಕೊಂಡು ಬಂದಿದ್ದೀರಾ ಅಂತ. ನಾನು ಮೊದ್ಲೇನೆ ಹೇಳಿದ್ದೆ, ಮೊದ್ಲು ಹೋಗಿ ಕೇಳ್ಕೊಂಡ್ ಬನ್ನಿ ಎಷ್ಟು ತಗೊಳ್ತಾರಂತ. ನಾನು ತಿಳ್ಕೊಂಡೆ ಒಂದು 5 ರೂಪಾಯಿ ಅಥವಾ 2-3 ದಿರಂ ತಗೊಳ್ಬಹುದು ಅಂತ, ಯಾಕಂದ್ರೆ ಸಣ್ಣ ಪ್ಲಾಸ್ಟಿಕ್ ಅಲ್ವಾ ಅದು. ಹೌದು,
ನಾನು ಫಸ್ಟ್ ನೀವು ಹೋಗಿ ನನ್ನ ನಂತರ ಗೊತ್ತಾಯಿತು ಕೆಲಸ ಆದ ನಂತರ ನೀವು ಹೇಳಿಲ್ಲ ರೇಟ್ ಅಂತ. ಹೊಸ ಜಾರೇ ಬರ್ತಿತ್ತು 15 ದಿರಮ್ಸ್. ಇಷ್ಟು ಸಣ್ಣ ಒಂದು ಪ್ಲಾಸ್ಟಿಕ್ ರಬ್ಬರಿಗೆ. ಇದು ರಬ್ಬರಿಗೆ ಹೌದು, ಅದರಿಂದ ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ನಾವು ತಗೊಂಡು. ಯಾಕೆಂದ್ರೆ ನಮ್ಮ ಹತ್ರ ದೊಡ್ಡ ಜಾರ್ ಇಲ್ಲ. ಅವ್ರು ವಾರಂಟಿ ಕೊಟ್ರೆ 10 ದಿನದ ಮೇಲೆ ಆಗತ್ತೆ ಅಂತ ಹೇಳಿದ್ರು. ಸೊ ಅಷ್ಟೆಲ್ಲ 10 ದಿನಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕು ಅಂತ ನಾವು. ಹೊಸ ಜಾರ್ ಸಿಕ್ತಿತ್ತಲ್ಲ, ಯಾರಿಗ್ ಗೊತ್ತು ಎಷ್ಟು ಸಿಗುತ್ತೆ ಅಂತ. ಇಷ್ಟೇ ಚಿಕ್ಕದ ರಬ್ಬರ್ ಅದು ಪ್ಲಾಸ್ಟಿಕ್ ರಬ್ಬರ್ ಅವ್ರು ಹಾಕಿದ್ದಾರೆ ಅಲ್ಲ. ನೋಡೋಣ ಇಷ್ಟು ದಿನ ಬರುತ್ತಂತ ಅದು. ಮತ್ತೆ ಹಾಳಾಗಿದ್ರೆ ಮಿಕ್ಸರೇ ಬೇಡ, ನಾನು ಬಿಸಾಡ್ಬಿಡ್ತೀನಿ ನಿಜವಾಗ್ಲೂ. ಮದೀನಾದಲ್ಲಿ ಸ್ವಲ್ಪ ಐಟಮ್ಸನ್ನು ತಗೊಂಡ್ವಿ, ಹಾಗೆ ಸೀದಾ ಹೋಗ್ತೀವಿ ಇವಾಗ ಮನೆಗೆ. ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ಹಾಗೆ ಬರ್ಗರ್ ತಿನ್ನೋದು ಅಲ್ಲ, ಅದು ಡೀಪ್ ಫ್ರೀಜರ್ ಎಲ್ಲ ಇದೆಯಲ್ಲ, ಅದು ಹೌದು. ಟೈಮ್ ಆಗುತ್ತೆ ಅಫ್ಕೋರ್ಸ್, ಸ್ವಲ್ಪ ಟೈಮ್ ಆಗುತ್ತೆ. ಆ ನಂತರ ಫ್ರೈ ಮಾಡೋದು. ಬರ್ಗರ್ ಪೇಟಿ ಅವ್ರು ಹೇಳ್ತಾ ಇದ್ದಾರೆ, ಕಟ್ಲೆಟ್ ಅದೇನೋ ತಗೊಂಡಿದ್ದು ನಾವು ಲೂಲುದಲ್ಲಿ. ಎಷ್ಟು 26 ಪೀಸ್, 26 ಬರ್ಗರನ್ನು ಮಾಡ್ಬೋದು. 1 ವರ್ಷ ಇದೆ ಎಕ್ಸ್ಪೈರಿ ಡೇಟ್. ಆರಾಮಾಗಿ ಒಂದೊಂದು 2 ಮಾಡಿ ತಿಂತೀವಿ ಅಲ್ಲ. ಚಿಕನ್ ಬರ್ಗರ್ ಮಾಡಲಿಕ್ಕೋಸ್ಕರ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಕಟ್ಲೆಟ್ ಮತ್ತು 2 ಮಾಡಲಿಕ್ಕಿದೆ, ಇಬ್ಬರು ಕೂಡ 2 ತಿಂತೀವಿ. ಸೊ ಅದಕ್ಕೋಸ್ಕರ. ಹಾಗೆ ಟೊಮೆಟೊ, ನಂತರ ಸೌತೆಕಾಯಿ, ಆನಿಯನ್ ಕಟ್ ಮಾಡಲಿಕ್ಕಿದೆ. ಇದು ಬರ್ಗರ್ ಬ್ರೆಡ್, ಈ ಥರ ಮೇಲ್ಗಡೆ ತೀಲ್ ಇರುತ್ತೆ. ನಂತರ ಇದು ಐಸ್ಬರ್ಗ್, ತುಂಬ ಚೆನ್ನಾಗಿರುತ್ತೆ. ಲೆಟಸ್ ಕೂಡ ಹೇಳ್ತಾರೆ ಇದಕ್ಕೆ. ಬರ್ಗರ್ ಬ್ರೆಡ್ಡನ್ನು 2 ಭಾಗ ಮಾಡಿಕೊಂಡು ನಂತರ ಲೆಟಿಸ್, ಆನಿಯನ್, ಸೌತೆಕಾಯಿ, ಟೊಮೆಟೊ ಇಷ್ಟೆಲ್ಲ ಇಟ್ಟು ನಂತರ ಈ ಥರ ಒಂದು ಚಿಕನ್ ಪೇಟಿಯನ್ನು ಇಟ್ಟಿದ್ದೀನಿ. ಕಟ್ಲೆಟ್ ಮೇಲ್ಗಡೆ ಮತ್ತೊಂದು ಬ್ರೆಡ್ಡನ್ನು ಇಡ್ತಾ ಇದ್ದೀನಿ, ಬಟರ್ ಹಾಕಿ ಕ್ಲೋಸ್ ಮಾಡ್ತೀನಿ. ಹಾಗೆ ಇದಕ್ಕೆ ಮೇಯೋನೀಸ್ ಹಾಗೆ ಮಸ್ಟರ್ಡ್ ಸಾಸ್ ಹಾಗೆ ಸ್ಲೈಸ್ ಚೀಸ್ ಇದ್ದರೆ ಮತ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಬರ್ಗರ್ ರೆಡಿ. ಪುರ್ಸತ್ತೇ ಇರಲಿಲ್ಲ ತಿನ್ನಲಿಕ್ಕೆ, ಹಾಗಾಗಿ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆನೇ ಪಟಾಪಟ್ ಅಂತ ಮಾಡಿದ್ವಿ. ಮತ್ತೊಂದು 2 ಆಗ್ತಾ ಇದೆ, ಕಟ್ಲೆಟ್ ಫ್ರೈ ಆಗ್ತಾ ಇದೆ. ಸೊ 2 ಆಗಿದೆ. ಒಂದು ನಾನು ತಿಂತೀನಿ, ಅವರು ತಿಂತಾರೆ. ನಂತರ ಮತ್ತೊಂದು ಅದ್ರದ್ದು ಕೂಡ ಹಾಗೆ ಆಗುತ್ತೆ, ಅದ್ರ ಜೊತೆ ಕೆಚಪ್. ಬಟ್ ಚೀಸ್ ಸ್ಲೈಸ್ ನಮ್ಮ ಹತ್ರ ಇರಲಿಲ್ಲ, ಇದು ಗ್ರೇಟ್ ಮಾಡಿದಂಥದ್ದು ಇತ್ತು. ಸೊ ಅದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಹಾಕಿಲ್ಲ. ಹಾಗೆ ಸೂಪರ್ ಆಗಿ ಬಂದಿದೆ. ಟೇಸ್ಟ್ ನೋಡಬೇಕು ಯಾವ ಥರ ಆಗಿದೆ ಅಂತ. ತಿಂದು ಹೇಳಿಬಿಡು. ನಾನು ಮನೆಯಲ್ಲೇ ತಿನ್ನೋದು ಅಂತ. ಓಕೆ, ತಿಂದು ಹೇಳು ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಆಗಿದೆ ಅಂತ. ಹಾಗೆ ಈ ಥರ ಕೆಚಪ್ ಕೂಡ ಹಾಕಿ ತಿನ್ಬೋದು. ಹೇಗಾಗಿದೆ? ಸೂಪರ್ ಅಂದ್ರೆ ಸೂಪರ್. ನಾಲ್ಕು ಬೇಕಾದ್ರೂ ತಿನ್ಬೋದು, ಅಷ್ಟು ಸೂಪರ್ ಇಲ್ಲ. ಚೀಸ್ ಇಲ್ಲ ಅಂತ ಅಷ್ಟು ಇದಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ. ಇದು ಕೂಡ ಬೇಕಂತಿಲ್ಲ. ಹಾಗೆ ಬರ್ಗರನ್ನು ತಿಂತೀವಿ ಇವತ್ತಿನ ಡಿನ್ನರ್. ಹಾಗೆ ಈ ವ್ಲಾಗ್ ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.